ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಬಿಗ್ ಬಾಸ್ ಸೀಸನ್ 11ನ ಒಂದು ತ್ರಿವಳಿಗಳು ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ. ನಾನು ಟ್ರಯಾಂಗಲ್ ಲವ್ ಸ್ಟೋರಿ ಅಂತಲೇ ಹೇಳ್ಬೋದು. ಇದು ಫ್ಯಾನ್ಸ್ಗಳು ಕ್ರಿಯೇಟ್ ಮಾಡಿರೋವಂಥ ಒಂದು ಜೋಡಿ ಅಂತಲೇ ಹೇಳ್ಬೋದು. ನಾವು ಇದ್ರ ಬಗ್ಗೆ ಮಾತನಾಡೋಣ ಇವತ್ತಿನ ಒಂದು ವಿಡಿಯೋದಲ್ಲಿ. ಎಲ್ಲರೂ ಕೂಡ ಒಂದು ಹೇಳೋದೇನಪ್ಪ ಅಂತಂದರೆ, ಇಲ್ಲಿ ಜಾಸ್ತಿ ಜನ ತ್ರಿವ್ಯ ಫ್ಯಾನ್ಸ್ಗಳಿದ್ದಾರೆ. ಯಾಕೆ ಅಂತಂದರೆ, ಬಿಗ್ ಬಾಸ್ ಮನೆಯಲ್ಲಿ ಒಂದು ಹವಾನ ಕ್ರಿಯೇಟ್ ಮಾಡಿದ್ದು, ಅಂದರೆ ಪ್ರೀತಿಯ ಒಂದು ಮಳೆನ ಸುರಿಸಿದಂದ್ರೆ, ಪ್ರೀತಿಯಾಗಿ ಜೋಡಿಯಾಗಿ ಅಥವಾ ಒಂದು ಫ್ರೆಂಡ್ಶಿಪ್ ಆಗಿ ನಮಗೆ ಜೋಡಿಯಾಗಿ ಹೆಚ್ಚಾಗಿ ಕಾಣಿಸ್ಕೊಂಡಿದ್ದಂದ್ರೆ ತ್ರಿವ್ಯ ಜೋಡಿ. ಇಲ್ಲಿ ತ್ರಿವಿಕ್ರಮ್ ಮತ್ತು ಭವ್ಯ ಜೋಡಿನ ತ್ರಿವ್ಯ ಅನ್ನೋ ಒಂದು ನೇಮ್ ಮುಖಾಂತರ, ಅಂದರೆ ತ್ರಿವಿಕ್ರಮ್ ನಿಮ್ಗೆ ಗೊತ್ತೇ ಇರುತ್ತೆ, ಮತ್ತು ಭವ್ಯ ಇಂದ ವ್ಯಾ ಅದನ್ನು ತಗೊಂಡು ತ್ರಿವ್ಯ ಅಂತ ಹೇಳ್ಬಿಟ್ಟು ಒಂದು ಫ್ಯಾನ್ ಫಾಲೋವರ್ಸ್ನ ಸ್ಟಾರ್ಟ್ ಮಾಡಿದ್ದು ನಿಜವಾಗ್ಲೂ ಕೂಡ ಹೆವಿ 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 ಫಾಲೋವರ್ಸ್ನ ಹೊಂತು ಈ ಒಂದು ತ್ರಿವ್ಯ ಅನ್ನೋದು. ಇಲ್ಲಿ ನಮಗೆ ಹರ್ವಿಯ ಜೋಡಿ ಅಂದರೆ ಬಿಗ್ ಬಾಸ್ 9 ಅಥವಾ 8 ಅನ್ಸುತ್ತೆ, ಆ ಒಂದು ಜೋಡಿ ಇದೇ ರೀತಿ ವೈರಲ್ನ ತಗೊಂಡಿತ್ತು. ಅಂದರೆ ಹರ್ವಿ ಅಂದರೆ ಅರವಿಂದ್ ಮತ್ತು ಹುಡುಗ ದಿವ್ಯಾ ಹುಡುಗ ಜೋಡಿ ಏನಿತ್ತು, ಈ ಒಂದು ಜೋಡಿ ಸಾಕಷ್ಟು ಫ್ಯಾನ್ಸ್ಗಳನ್ನ ಹೊಂದಿತ್ತು. ಅವರನ್ನು ಕೂಡ ಬೀಟ್ ಮಾಡಿದ್ದಂದ್ರೆ ಈ ಒಂದು ತ್ರಿವ್ಯ ಜೋಡಿ, ಆಯ್ತಾ. ಇಲ್ಲಿ ಅರವಿಂದ್ ಮತ್ತು ದಿವ್ಯಾ ಏನಿದ್ದಾರೆ, ಇವರಿಬ್ರು ಕೂಡ ಬಿಗ್ ಬಾಸ್ ಮನೆಯೊಳಗೂ ಕೂಡ ಅಷ್ಟೇ ಕ್ಲೋಸ್ ಆಗಿದ್ರು, ಫ್ರೆಂಡ್ ಆಗಿದ್ರು. ಹೊರಗಡೆ ಫ್ರೆಂಡ್ ಅನ್ನೋಕ್ಕಿಂತ ಒಂದು ಲವರ್ಸ್ ಆಗಿ ನಮಗೆ ಕಾಣಿಸ್ಕೊತಾ ಇದ್ರು, ಜೋಡಿಯಾಗಿ ಕಾಣಿಸ್ಕೊತಾ ಇದ್ರು ಬಿಗ್ ಬಾಸ್ ಮನೆಯಲ್ಲಿ. ಸೊ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದ ಮೇಲೂ ಕೂಡ ನಮಗೆ ಅವರು ಹೇಳಿದ್ರು, ಕನ್ಕ್ಲೂಷನ್ ಕೊಟ್ಟರು, ಫುಲ್ ನೀಟಾಗಿ ಹೇಳಿದ್ರು, ನಾವು ಲವ್ ಮಾಡ್ತಾ ಇದ್ದೀವಿ, ನಾವು ಮದುವೆ ಆಗೋವಾಗ ನಮಗೆ ಹೇಳ್ತೀವಿ ಆಯ್ತಾ ಅಂತ ಹೇಳ್ಬಿಟ್ಟು ಹೇಳಿದ್ರು, ಆಯ್ತಾ. ಇನ್ನು ಇಲ್ಲಿ ತ್ರಿವ್ಯ ಜೋಡಿ ಬಂದ್ಬಿಟ್ಟು, ತ್ರಿವ್ಯ ನಾವು ಕೇರಿಂಗ್ಗೋಸ್ಕರ ಅಂದರೆ ನಮಗೆ ಕಂಫರ್ಟಬಲ್ ಇತ್ತು, ಅದಕ್ಕೋಸ್ಕರ ಅವ್ರ ಜೊತೆ ಇದ್ವಿ ಅಂತಲೂ ಕೂಡ ಹೊರಗಡೆ ಬಂದ್ಬಿಟ್ಟು ನಮ್ಮಿಬ್ಬರ ಮಧ್ಯೆ ಏನೂ ಇಲ್ಲ ಅಂತಲೇ ಹೇಳಿದ್ರು. ಆದರೆ ಬಿಗ್ ಬಾಸ್ ಮನೆ ಒಳಗಿದ್ದಾಗ ನಮಗೆ ಪ್ರಪೋಸ್ ಮಾಡಿದ ವಿಡಿಯೋ ಕೂಡ ಬಂದಿತ್ತು. ಹಾಗೆ ಅವರಿಬ್ಬರು ಎಲ್ಲೂ ಕೂಡ ನಾವು ಬಿಗ್ ಬಾಸ್ ಸೀಸನ್ ಕನ್ನಡ 11ನ ನೋಡೋದ್ರೆ ಎಲ್ಲೂ ಕೂಡ ಭವ್ಯ ಕೂಡ ಆಗಲಿ ಒಂಟಿಯಾಗಿ ನಮಗೆ ಕಾಣಿಸ್ಕೊಳ್ಳಿಲ್ಲ, ತ್ರಿವಿಕ್ರಮ್ ಹೋಗಿ ಒಂಟಿಯಾಗಿ ಕಾಣಿಸ್ಕೊಳ್ಳಿಲ್ಲ. ಎಲ್ಲನೂ ಕೂಡ ನಮಗೆ ಜೋಡಿಯಾಗಿ ಹೆಚ್ಚಾಗಿ ನೋಡಿದ್ದೀವಿ. ಬಿಗ್ ಬಾಸ್ ಸೀಸನ್ 11 ಅಂದರೆ ನಮಗೆ ಜೋಡಿ ಅಂತ ನೆನಪು ಬರೋದೆ ತ್ರಿವಿಕ್ರಮ್ ಮತ್ತು ಭವ್ಯ ಗೌಡ, ಆ ಥರ ಜೋಡಿ, ಆಯಿತಾ. ಇಲ್ಲಿ ಜೋಡಿಯಾಗಿ ಅವರು ಮುಂದುವರೆದಿದ್ದನ್ನ ನಾವು ನೋಡಿದ್ದೀವಿ. ಅಂದರೆ ಊಟ ಮಾಡಿದ ಜೊತೆಯಾಗಿ ಆಟ ಆಡಿದ್ದಿರ್ಬೋದು, ಜೊತೆಯಾಗಿ ಓಡಾಡ್ತಾ ಇರೋದಿರ್ಬೋದು, ಊಟ ಮಾಡಿದ್ದಿರ್ಬೋದು, ಅದೆಲ್ಲನೂ ಕೂಡ ನಮಗೆ ಸ್ವಲ್ಪ ನಮ್ಮ ಜೋಡಿ ಅಂತ ಬಂದರೆ ಅವರಿಬ್ರು ಕೂಡ ನಮ್ಮ ಬಿಗ್ ಬಾಸ್ 11ನಲ್ಲಿ ಜೋಡಿಯಾಗಿ ಕಾಣಿಸ್ಕೋತಾರೆ. ತ್ರಿವ್ಯ ಅಂತೇಳ್ಬಿಟ್ಟು ಜನ ಫಾಲೋವರ್ಸ್ನು ಕೂಡ ಜಾಸ್ತಿ ಮಾಡಿದ್ದಾರೆ. ಇನ್ನು ಇಲ್ಲಿ ಬಿಗ್ ಬಾಸ್ ಸೀಸನ್ ಕನ್ನಡ 11ನಲ್ಲಿ ಜೋಡಿನೇ ಹಲ್ದಿರೋ ಅಂಥದ್ದನ್ನ ಜೋಡಿ ಮಾಡಿದ್ರು, ಆಯಿತಾ. ಇಲ್ಲಿ ಘರ್ಷಣೆಗಳೇ ಜಾಸ್ತಿ ಇತ್ತು. ಅವರೆಲ್ಲೂ ಕೂಡ ಒಟ್ಟಾಗಿ ಕೂತಿದ್ದು ನೋಡಲಿಲ್ಲ, ಒಟ್ಟಾಗಿ ಓಡಾಡಿದ್ದು ನೋಡಲಿಲ್ಲ, ಒಟ್ಟಾಗಿ ಕೂತ್ಕೊಂಡು ಮಾತಾಡಿದ್ದು ಕೂಡ ನೋಡಲಿಲ್ಲ, ಆಯಿತಾ. ಆ ಜೋಡಿನ ಈ ಫ್ಯಾನ್ಸ್ಗಳು ತ್ರಿಮೋಕ್ಷಿ ಅಂತೇಳ್ಬಿಟ್ಟು ಒಂದು ಫ್ಯಾನ್ ಫಾಲೋವರ್ಸ್ನ ಕ್ರಿಯೇಟ್ ಮಾಡಿದ್ರು. ಅವರ ಎಡಿಟಿಂಗ್ ಅಂತೂ ನೆಕ್ಸ್ಟ್ ಲೆವೆಲಲ್ಲಿತ್ತು ಅಂತಲೇ ಹೇಳ್ಬೋದು. ಈ ತ್ರಿಮೋಕ್ಷಿ ಅಂತಂದರೆ ತ್ರಿವಿಕ್ರಮ್ ಮತ್ತು ಮೋಕ್ಷಿತಾ, ಆಯಿತಾ. ತ್ರಿವಿಕ್ರಮ್ ಮೋಕ್ಷಿತಾ ಮಧ್ಯೆ ಒಂದು ಬಿಗ್ ಬಾಸ್ ಸೀಸನ್ ಕನ್ನಡ 11ನಲ್ಲಿ ಒಂದು ವಾರ್ ನಡೆಯುತ್ತೆ. ಅಂದರೆ ಅವ್ರು ಏನು ಬಿಗ್ ಬಾಸ್ ಮನೆಯಿಂದ ಎಲಿಮಿನೇಷನ್ ಒಂದು ರೌಂಡಲ್ಲಿ ಹೊರಗಡೆ ಹೋಗಿ ಮತ್ತೆ ವಾಪಸ್ ಬರ್ತಾರೆ. ಅಂದರೆ ಏನು ಎಲಿಮಿನೇಷನ್ ಹಂತಕ್ಕೆ ಹೋಗಿ ಇನ್ನೇನು ಹೊರಗಡೆ ಹೋಗಬೇಕು ಹಂತಕ್ಕೆ ಹೋಗಿ ಒಳಗಡೆ ಬರ್ತಾರೆ ನಮ್ಮ ಮೋಕ್ಷಿತಾ ಅವರು. ಸೊ ಇಲ್ಲಿ ತ್ರಿವಿಕ್ರಮ್ ಅವರು ಒಂದು ಪ್ಲಾನಿಂಗ್ ಇತ್ತು, ಅದಿತ್ತು ಅಂತ ನೀವೆಲ್ಲ ನೋಡಿರ್ತೀರ. ಸೊ ತ್ರಿವಿಕ್ರಮ್ ಅವರು ನಮ್ಮ ಬಗ್ಗೆ ಮೋಕ್ಷಿತಾ ಬಗ್ಗೆ ಮಾತಾಡಿರೋದ್ರ ಬಗ್ಗೆ ಸಾಕಷ್ಟು ಡಿಸ್ಕಷನ್ ಮಾಡ್ತಾರೆ. ಡಿಸ್ಕಷನ್ ಅನ್ನೋದಕ್ಕಿಂತ ಅಲ್ಲಿ ಸ್ವಲ್ಪ ವಾರ್ ನಡೆಯುತ್ತೆ ಅಂತ ಹೇಳ್ಬೋದು. ಮೋಕ್ಷಿತಾ ಅವರು ತ್ರಿವಿಕ್ರಮ್ ಅವ್ರಿಗೆ ಒಂದು ಟೈಟಲ್ ಕೂಡ ಕೊಡ್ತಾರೆ, ಗೋಮುಖ ವ್ಯಾಘ್ರ ನೀವು ಈ ಥರ ಆ ಥರ ಅಂತ ಹೇಳ್ಬಿಟ್ಟು ಕೆಲವೊಂದು ಪದಗಳನ್ನ ಯೂಸ್ ಮಾಡ್ತಾರೆ. ಸೊ ಅಲ್ಲಿಂದ ಅವ್ರದ್ದು ಸ್ವಲ್ಪ ಫಸ್ಟು ಕೂಡ ಡಿಸ್ಟೆನ್ಸಲ್ಲಿದ್ದರು ಮೋಕ್ಷಿತಾ ಮತ್ತು ತ್ರಿವಿಕ್ರಮು. ಮೋಕ್ಷಿತಾ ಹೆಂಗೆ ಅಂದರೆ ಜಾಸ್ತಿ ಯಾರ ಹತ್ರನೂ ಕೂಡ ಹುಡುಗರ ಹತ್ರ ಒಂದು ಸ್ವಲ್ಪ ಡೀಸೆನ್ಸ್ ಆಗಿ ಇದ್ದರು. ನಾವು ಅಷ್ಟರ ಮಟ್ಟಿಗೆ ನಾವು ನೋಡಿಲ್ಲ, ಸ್ವಲ್ಪ ಡೀಸೆನ್ಸ್ ಮೇಂಟೈನ್ ಮಾಡಿದಂಥದ್ದು ಹುಡುಗಿ, ಆಯಿತಾ. ಅವರಾಯಿತು, ಅವ್ರ ಕೆಲಸ ಆಯಿತು, ಅಷ್ಟು ಡೀಸೆಂಟಾಗಿದ್ದಂಥ ಹುಡುಗಿ ಅಂತಲೇ ಹೇಳ್ಬೋದು ಮೋಕ್ಷಿತಾ ಅವ್ರನ್ನ. ಸೊ ಮೋಕ್ಷಿತಾ ಅವರು ಇಲ್ಲಿ ತ್ರಿವಿಕ್ರಮ್ ಹತ್ರನೂ ಕೂಡ ಸಾಕಷ್ಟು ಡಿಸ್ಟೆನ್ಸ್ನ ಮೇಂಟೈನ್ ಮಾಡಿದ್ರು. ಆದರೂ ಕೂಡ ಇಲ್ಲಿ ಫ್ಯಾನ್ಸ್ಗಳು ಈ ಒಂದು ಎಲಿಮಿನೇಷನ್ ಏನು ಗೋಮುಖ ವ್ಯಾಘ್ರ ಅಂತ ಕೊಟ್ಟ ಮೇಲೆ ಟೈಟಲ್ ಕೊಟ್ಟ ಮೇಲೆ ಇಲ್ಲಿ ಮೋಕ್ಷಿತನ್ನ ತ್ರಿವಿಕ್ರಮು ಸ್ವಲ್ಪ ಮೆಚ್ಚೋದಕ್ಕೆ ಪ್ರಯತ್ನ ಪಟ್ಟರು. ಬಿಕಾಸ್ ಏಕೆ ಅಂತಂದರೆ ನಾನು ಮೆಚ್ಚೋದಕ್ಕೆ ಅನ್ನೋದಕ್ಕಿಂತ ನಾನು ಅವ್ರ ಜೊತೆ ಮಾತಾಡಬೇಕು, ಅವಕಾಶ ಬೇಕು. ಅಂದರೆ ನಾನು ಆ ಥರ ವ್ಯಕ್ತಿ ಅಲ್ಲ, ಇವರು ಆ ಥರ ತಪ್ಪು ತಿಳ್ಕೊಂಡಿದ್ದಾರೆ ಅಂತೇಳ್ಬಿಟ್ಟು ಒಳ್ಳೆಯದಾಗಿ ಅವ್ರಿಗೆ ಮಾತಾಡೋಕ್ಕೊಂದು ಅವಕಾಶ ಬೇಕು ಅಂತೇಳ್ಬಿಟ್ಟು ಸಾಕಷ್ಟು ಪ್ರಯತ್ನ ಪಡ್ತಾರೆ ನಮ್ಮ ತ್ರಿವಿಕ್ರಮ್ ಅವರು. ಮೋಕ್ಷಿತಾ ಜೊತೆ ಮಾತಾಡೋದಕ್ಕೆ ಪ್ರಯತ್ನ ಪಡ್ತಾರೆ. ನಾನು ಆ ಥರ ವ್ಯಕ್ತಿ ಅಲ್ಲ, ಬೇರೆ ಥರ ವ್ಯಕ್ತಿ ಅಂತ ಹೇಳೋದಕ್ಕೂ ಪ್ರಯತ್ನ ಪಡ್ತಾರೆ. ಬಟ್ ಕೊನೆಗೂ ಅದು ಅಷ್ಟೊಂದು ಕೈಗೂಡಲಿಲ್ಲ ನಮ್ಮ ತ್ರಿವಿಕ್ರಮ್ಗೆ ಅಂತ ಹೇಳ್ಬೋದು. ಬಟ್ ಇಲ್ಲಿ ಫ್ಯಾನ್ಸ್ಗಳು ಈ ಎಡಿಟಿಂಗ್ ಏನಿತ್ತು, ತ್ರಿಮೋಕ್ಷಿ ಎಡಿಟಿಂಗು ನಿಜವಾಗ್ಲೂ ನೆಕ್ಸ್ಟ್ ಲೆವೆಲಲ್ಲಿತ್ತು ಅಂತಲೇ ಹೇಳ್ತೀನಿ. ಸೂಪರ್ವಾಗಿತ್ತು, ಅದ್ರ ಬಗ್ಗೆ ಮಾತೇ ಇಲ್ಲ. ತ್ರಿಮೋಕ್ಷಿ ಬಗ್ಗೆ ಅವರು
ನ್ಯೂ ಇಯರಲ್ಲಿ ವಿಶ್ ಮಾಡಿದ್ದನ್ನ ಬೇರೆ ಥರ ತೋರಿಸಿದ್ದಿರ್ಬೋದು, ನಕ್ಷತ್ರ ತೋರಿಸೋದಿರ್ಬೋದು, ಪಟಾಕಿ ತೋರಿಸೋದಿರ್ಬೋದು, ಅದನ್ನು ನೆಕ್ಸ್ಟ್ ಲೆವೆಲ್ ಮೀಮ್ಸ್ಗಳು ಬಂತು. ಅದನ್ನು ನಮ್ಮ ಬಿಗ್ ಬಾಸ್ ಸೀಸನ್ ಕಣ 11 ಒಂದು ಹಿಸ್ಟ್ರಿ ಕ್ರಿಯೇಟ್ ಅಂತಲೇ ಹೇಳ್ಬೋದು. ಯಾವ ಒಂದು ಜೋಡಿ ಬಗ್ಗೆನೂ ಕೂಡ ಇಷ್ಟೊಂದು ಚೆನ್ನಾಗಿ ನಮ್ಮ ಬಿಗ್ ಬಾಸ್ ವೇದಿಕೆಯಲ್ಲಿ ತೋರಿಸಿರ್ಲಿಲ್ಲ. ಆ ಥರ ಫ್ಯಾನ್ಸ್ಗಳು ಕ್ರಿಯೇಟ್ ಮಾಡಿರುವಂಥ ಒಂದು ತ್ರಿಮೋಕ್ಷಿ ವಿಡಿಯೋನ ಫಸ್ಟ್ ಟೈಮ್ ಪ್ಲೇ ಮಾಡ್ತಾರೆ ನಮ್ಮ ಬಿಗ್ ಬಾಸ್ ಸೀಸನ್ ಕಣ 11 ನಮ್ಮ ಸುದೀಪ್ ಸರ್ ಅವರು. ಆ ಲೆವೆಲ್ಗೆ ಎಡಿಟಿಂಗ್ ಇತ್ತು ಅಂತಲೇ ಹೇಳ್ಬೋದು. ಅವ್ರು ಎಲ್ಲೂ ಕೂಡ ಮಾತಾಡಲಿಲ್ಲ, ಎಲ್ಲೂ ಕೂಡ ಜೊತೆಯಾಗಿರಲಿಲ್ಲ. ಬಟ್ ಈ ಫ್ಯಾನ್ಸ್ಗಳವ್ರನ್ನ ಜೊತೆಯಾಗಿ ನೋಡಬೇಕು ಅಂತಲೇ ಜಾಸ್ತಿ ಆಸೆ ಪಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಅದಕ್ಕೆ ನಮ್ಮ ಸುದೀಪ್ ಸರ್ಗೂ ಕೂಡ ಖುಷಿ ಆಯಿತು, ಇಷ್ಟು ಚಂದ ಎಡಿಟಿಂಗ್ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು. ಬಿಗ್ ಬಾಸ್ ಸೀಸನ್ ಕಣ 11 ವೇದಿಕೆಯಲ್ಲೂ ಕೂಡ ಒಂದು ವಿಡಿನ ಪ್ಲೇ ಮಾಡಿದ್ರು. ಇನ್ನು ಸೂಪರ್ ಲೆವೆಲ್, ನೆಕ್ಸ್ಟ್ ಲೆವೆಲಲ್ಲಿತ್ತು ಅವರ ಒಂದು ತ್ರಿಮೋಕ್ಷಿ ಎಡಿಟಿಂಗು. ನಿಜವಾಗ್ಲೂ ಸೂಪರ್ ಆಗಿತ್ತು ಅಂತಲೇ ಹೇಳ್ಬೋದು. ಇಲ್ಲಿ ತ್ರಿವ್ಯಾ ಫ್ಯಾನ್ಸ್ಗಳು ತ್ರಿಮೋಕ್ಷಿಗಿಂತನೂ ಜಾಸ್ತಿ ಇತ್ತು. ತ್ರಿವ್ಯಾ ಫ್ಯಾನ್ಸ್ಗಳು ಅಷ್ಟು ಜನ ಫಾಲೋವರ್ಸ್ ಇದ್ರು. ಅವರು ಕೂಡ ಹೆವಿ ಒಂದು ಕ್ರಿಯೇಷನ್ಸ್ ಕೂಡ ನಡೆಸ್ತಿದ್ರು ಬಿಗ್ ಬಾಸ್ ಸೀಸನ್ ಕಣ 11. ಸಾಕಷ್ಟು ಫೋಟೋಸ್ಗಳು, ವೀಡಿಯೋಸ್ಗಳು ಅವ್ರಿಗೆ ಸಿಗ್ತಾ ಇತ್ತು ಜೊತೆಲಿರೋದು. ಹಂಗಾಗಿ ತ್ರಿವ್ಯಾ ಫ್ಯಾನ್ಸ್ಗಳು ಕೂಡ ಆದಷ್ಟು ಸೂಪರ್ವಾಗಿ ಜನ ಇದ್ರು. ಲಕ್ಷಾಂತರ ಜನ ಫ್ಯಾನ್ಸ್ಗಳಿದ್ರು, ತ್ರಿವ್ಯಾಗೂ ಇದ್ರು, ತ್ರಿಮೋಕ್ಷಿಗೂ ಇದ್ರು. ಇಲ್ಲಿ ಇವರಿಬ್ಬರ ಮಧ್ಯೆ ಕಚ್ಚಾಟಗಳು ಜಾಸ್ತಿ ಆಗ್ತಾ ಇದೆ. ಇನ್ನೂ ಕೂಡ ಆ ಕಚ್ಚಾಟಗಳು ನಡೀತಾ ಇದೆ ಅಂತಲೇ ಹೇಳ್ಬೋದು. ಇಲ್ಲಿ ತ್ರಿವ್ಯಾ ಮಧ್ಯನೂ ಏನಿಲ್ಲ, ತ್ರಿಮೋಕ್ಷಿ ಮಧ್ಯನೂ ಏನಿಲ್ಲ. ಇಲ್ಲಿ ತ್ರಿಮೋಕ್ಷಿ ಮಧ್ಯನೂ ಕೂಡ ಏನು ಜಗಳ ಅಂತ ರಂಪಾಟಗಳು ಏನೂ ಇಲ್ಲ. ಅವ್ರು ಏನು ಗೊತ್ತಾ, ಕಾಮನ್ ಆಗಿದ್ದಾರೆ ಆಯ್ತಾ. ಇಲ್ಲಿ ಮೋಕ್ಷಿತ ಆಗಿರ್ಬೋದು, ತ್ರಿವಿಕ್ರಮ್ ಆಗಿರ್ಬೋದು, ಎಲ್ಲೂ ಕೂಡ ಜಗಳ ಮಾಡ್ಕೊಂಡಿಲ್ಲ, ಏನೂ ಇಲ್ಲ ಆಯ್ತಾ. ಇಲ್ಲ ಭವ್ಯ ಆಗಿರ್ಬೋದು, ಮೋಕ್ಷಿತ ಆಗಿರ್ಬೋದು, ನಮ್ಮ ರಂಜಿತ್ ಎಂಗೇಜ್ಮೆಂಟಲ್ಲಿ ಕೂಡ ನೋಡ್ಬೋದು ಎಷ್ಟು ಕ್ಲೋಸ್ ಆಗಿ ನೀಟಾಗಿ ಎಷ್ಟು ಚೆನ್ನಾಗಿ ಮಾತಾಡ್ತಾ ಇದ್ರು ಅಂತ ನೋಡ್ತಾ ಇರ್ಬೋದು. ಅವರೆಲ್ಲಾನು ಕೂಡ ಅಷ್ಟು ಚಂದ ಇದ್ದಾರೆ. ಆ 3 ಜನನೂ ಕೂಡ ಒಟ್ಟಾಗಿ ಒಂದು ಫ್ರೆಂಡ್ಶಿಪ್ನ ಕಂಟಿನ್ಯೂ ಮಾಡ್ತಾ ಇದ್ದಾರೆ ಆಯ್ತಾ. ಇಲ್ಲಿ ಹೊರಗಡೆ ಇರುವಂಥ ಫ್ಯಾನ್ಸ್ಗಳೇನು ಗೊತ್ತಾ, ಫುಲ್ಲು ಅವರ ಒಂದು ಏನೋ ಒಂದು ಹಾಕಿರ್ತಾರೆ ಅಂದರೆ, ಧ್ರುವ್ಯ ಫ್ಯಾನ್ಸ್ಗಳೇನೋ ಒಂದು ಫೋಟೋ ಹಾಕಿರ್ತಾರೆ ಅಂದರೆ ಅದ್ರ ಕೆಳಗಡೆ ತ್ರಿಮೋಕ್ಷಿ ಅವರು ಎಲ್ಲ ಕೆಟ್ಟದಾಗಿ ಬೈಯೋದು ಹಾಗೆ ಹಿಂಗೆ ಅಂತ ಅನ್ನೋದು, ಇವರೇ ಕಚ್ಚಾಡ್ಕೊಂಡು ಇವ್ರ ಮನಸ್ಥಿತಿನ ಹಾಳು ಮಾಡ್ಕೋತಾ ಇದ್ದಾರೆ ಫ್ಯಾನ್ಸ್ಗಳು. ಇಲ್ಲಿ ತ್ರಿಮೋಕ್ಷಿ ಫ್ಯಾನ್ಸ್ಗಳೇನಾದ್ರು ಒಂದು ಎಡಿಟಿಂಗ್ ಮಾಡಿ ಹಾಕ್ತಾ ಇದ್ದಾರೆ. ನಾನು ನೋಡಿದ್ದೀನಿ ಸಾಕಷ್ಟು ಫೋಟೋಸ್ಗಳು. ಇನ್ನೂ ಹೊರಗಡೆ ಬಂದ ಮೇಲೂ ಕೂಡ ನಮ್ಮ ತ್ರಿವಿಕ್ರಮ್ ಫೋಟೋಸ್ಗಳು ಸಿಕ್ಕಿದ್ದಕ್ಕೆಲ್ಲ ನಮ್ಮ ಮೋಕ್ಷಿತ ಅವರ ಫೋಟೋಸ್ಗಳನ್ನ ಎಡಿಟಿಂಗ್ ಮಾಡಿ ಅದು ನೆಕ್ಸ್ಟ್ ಲೆವೆಲ್ ಎಡಿಟಿಂಗ್ ನಿಜವಾಗ್ಲೂ ಸಖದಾಗಿ ಮಾಡ್ತಾ ಇದ್ದಾರೆ. ಅದು ಇಷ್ಟ ಆಗ್ತಾ ಇದೆ. ಬಟ್ ಏನು ಗೊತ್ತಾ, ಇಲ್ಲಿ ಜನಗಳು ತಪ್ಪು ತಿಳ್ಕೊತಾ ಇದ್ದಾರೆ. ಇಲ್ಲಿ ತ್ರಿಮೋಕ್ಷಿ ಆಗಲಿ, ತ್ರಿವ್ಯಾ ಆಗಲಿ, ಇಲ್ಲಿ ಫ್ಯಾನ್ಸ್ ಬೇಸ್ ಅಷ್ಟೇ. ಅವ್ರು ಫೋಟೋ ಹಾಕ್ತಾರೆ, ಅದು ನೋಡಿ ಸೆಲೆಬ್ರೇಟ್ ಮಾಡಿ ಖುಷಿ ಪಡಿ. ಅದು ಬಿಟ್ಬಿಟ್ಟು ಇಲ್ಲಿ ಯಾರು ಏನು ಸ್ವಂತ ಅಲ್ಲ ಆಯ್ತಾ. ಮೋಕ್ಷಿತಂಗೆ ಮತ್ತೆ ತ್ರಿವಿಕ್ರಮ್ ಸ್ವಂತ ಅಲ್ಲ, ತ್ರಿವಿಕ್ರಮ್ಗೆ ಭವ್ಯ ಏನು ಸ್ವಂತ ಅಲ್ಲ, ಇಬ್ರು ಕೂಡ ಸ್ವಂತ ಇಲ್ಲ. ಇಲ್ಲಿ ನಮ್ಮ ದರ್ಶನ್ ಆಗಿರ್ಬೋದು, ಸುದೀಪ್ ಸರ್ ಆಗಿರ್ಬೋದು, ಬೇರೆ ಬೇರೆ ಆ್ಯಕ್ಟರ್ಸ್ ಏನಿದ್ದಾರೆ ಅವರು ಒಬ್ಬರನ್ನೇ ಹೀರೋಯಿನ್ ಆಗಿ ತಗೊಂಡು ಎಲ್ಲ ಫಿಲಮ್ಗಳನ್ನು ಮಾಡಿದ್ರೆ ಆ ಫಿಲಮ್ಗಳು ನೋಡೋರೇ ಇರಲ್ಲ ಆಯ್ತಾ. ಒಂದೇ ಹೀರೋಯಿನ್ನ ತಗೊಂಡು ಈ ಫಿಲಮ್ಗಳನ್ನ ಮಾಡ್ತಾ ಇದ್ರೆ ಫಿಲಮ್ನ ನೋಡ್ತಾ ಇರಲಿಲ್ಲ. ನಮ್ಮ ರಾಜ್ಕುಮಾರ್ ಸರ್ ಆಗಿರ್ಬೋದು, ವಿಷ್ಣುವರ್ಧನ್ ಸರ್ ಆಗಿರ್ಬೋದು, ಸಾಕಷ್ಟು ನಟಿಯರ ಜೊತೆ ನಡೆಸ್ತಾ ಹೋದ್ರು ಆಯ್ತಾ. ಒಂದೇ ಒಂದು ಹೀರೋಯಿನ್ನ ಇಟ್ಕೊಂಡು ಅವರು ಏನೋ ಒಂದು ಫ್ರೆಂಡ್ ಮಾಡ್ಕೊಂಡಿದ್ದೀನಿ ಮಾತ್ರಕ್ಕೆ ರವಿಚಂದ್ರನ್ ಸರ್ ಇಷ್ಟೊಂದು ಒಂದು ಲವ್ ವಿಡಿಯೋಸ್ಗಳನ್ನ ಜಾಸ್ತಿ ಮಾಡಿದ್ದಾರೆ. ಅವ್ರಿಗೆ ಹೆಣ್ಣು ಮಕ್ಕಳ ಒಂದು ಸಾಕಷ್ಟು ಹೆಣ್ಮಕ್ಳಿಗೂ ಕೂಡ ಸಾಕಷ್ಟು ಫ್ಯಾನ್ಸ್ಗಳಿದ್ದಾರೆ ನಮ್ಮ ರವಿಚಂದ್ರನ್ ಸರ್ಗೂ ಕೂಡ. ಅವರು ಒಂದೇ ಹೀರೋಯಿನ್ ಜೊತೆ ನಟಿಸಿದ್ರೆ ಇಷ್ಟೊಂದು ಫೇಮಸ್ ಆಗ್ತಿದ್ರ ಇಲ್ಲ ಅಲ್ವಾ. ಸೊ ಹಂಗಾಗಿ ನೀವು ತ್ರಿವಿಕ್ರಮ್ನ ಜಸ್ಟ್ ಓನ್ಲಿ ಭವ್ಯ ಅಂತಾನೆ ನೀವು ಇಟ್ಕೊಂಡು ಕೂತ್ಕೊಂಡ್ರೆ ತಲೆಯಲ್ಲಿ ನಿಜವಾಗ್ಲೂ ಕೂಡ ಅವ್ರು ಮುಂದೆ ಬರೋಕ್ಕೆ ಸಾಧ್ಯ ಆಗಲ್ಲ. ನೀವು ಯಾರೇ ಅವ್ರ ಜೋಡಿಯಾಗಿ ಬಂದ್ರೂ ಕೂಡ ಅಕ್ಸೆಪ್ಟ್ ಮಾಡೋ ಥರ ಇರಬೇಕು, ಖುಷಿಯಾಗಿ ಅಕ್ಸೆಪ್ಟ್ ಮಾಡಿ. ಒಟ್ಟಿನಲ್ಲಿ ನಮ್ಮ ಒಂದು ಫೇವ್ರೆಟ್ ಜೋಡಿ ಯಾವ್ದಾದ್ರು ಕಾಣಿಸ್ಕೋತಾರೆ, ಇಲ್ಲ ಅಂತ ಇಲ್ಲ, ಕಾಣಿಸ್ಕೋತಾರೆ. ಈಗ ಮೋಕ್ಷಿತ ಜೊತೆ ತ್ರಿವಿಕ್ರಮ್ ಆ್ಯಕ್ಟಿಂಗ್ ಮಾಡಿದ್ರು ನೀವು ಸಪೋರ್ಟ್ ಮಾಡಬೇಕು, ಅಥವಾ ಮೋಕ್ಷಿತ ಜೊತೆ ನೀವು ತ್ರಿವಿಕ್ರಮ್ನ ನೋಡಿದ್ರು ಕೂಡ ನೀವು ಖುಷಿ ಪಡಬೇಕು. ಇಲ್ಲಿ ಒಬ್ಬ ಆ್ಯಕ್ಟರ್ ಅಷ್ಟೇ, ಅವರು ಸೆಲೆಬ್ರಿಟಿ ಅವರು ಯಾರ ಜೊತೆನಾದ್ರೂ ಅವ್ರು ಫಿಲಮ್ ಮಾಡ್ಬೋದು, ಹೆಂಗಾದ್ರೂ ಇರ್ಬೋದು. ಅದು ಆ ಥರ ಇದ್ರೇ ಅವ್ರ ಜೀವನ. ಒಬ್ಬರ ಜೊತೆನೇ ನೀವು ನೋಡಬೇಕು ಅಂತಂದರೆ ಅದಾಗಲ್ಲ ಆಯಿತಾ. ಅವ್ರ ಜೀವನನೂ ಕೆರಿಯರು ಕೂಡ ಮುಂದುವರಿಬೇಕು ಅಂತಂದರೆ ಜನ ಒಬ್ಬರು ಇಷ್ಟಪಡ್ತಾರೆ. ಒಂದೇ ಒಂದು ಜೋಡಿ ಜೊತೆ ಎಲ್ಲ ಫಿಲಮ್ಗಳನ್ನೂ ಮಾಡ್ತಾಯಿದ್ರೆ ಯಾರಿಗೂ ಕೂಡ ಇದೇನಪ್ಪ ಮೊನೋಪಲಿ ಅಂತ ಅನ್ನಿಸ್ಬಿಡುತ್ತೆ. ಇದೇನು ಒಂದೇ ಹುಡುಗಿ ಜೊತೆ ಇಷ್ಟೊಂದು ಫಿಲಮ್ಗಳು ಮಾಡಿದ್ರೆ ನೋಡೋಕೆ ನಮಗೂ ಬೋರ್ ಅನಿಸುತ್ತೆ ಆಯಿತಾ. ಒಂದೆರಡು ಫಿಲಮ್ಸ್ನ ನೋಡ್ತೀವಿ, ಅದಾದಮೇಲೆ ನೋಡೋಕೆ ಇಷ್ಟಪಡಲ್ಲ ಜನ. ಸೊ ಹಂಗಾಗಿ ತ್ರಿವಿಕ್ರಮ್ ಅನ್ನೋದು ಒಂದು ಹೀರೋ ಆಯಿತಾ. ಇಲ್ಲಿ ಭವ್ಯಗೌಡನು ಕೂಡ ಒಂದು ಸೆಲೆಬ್ರಿಟಿ ಹೀರೋಯಿನು, ಮೋಕ್ಷಿತನು ಕೂಡ ಹೀರೋಯಿನು. ಸೊ ಇವರು ಬೇರೆ ಜೊತೆ ನಟಿಸ್ಬೋದು. ಹಾಗೆ ಇವರ ಫ್ರೆಂಡ್ಶಿಪ್ ಇದ್ದೇ ಇರುತ್ತೆ, ಅಥವಾ ಲವ್ ಮಾಡ್ತಾರೋ ಲವ್ ಸಪ್ರೇಟ್ ಆಯ್ತಾ. ಒಂದು ಆ್ಯಕ್ಟಿಂಗ್ ಅಂತ ಬಂದಾಗ ಸೊ ಎಲ್ಲರ ಜೊತೆನೂ ಕೂಡ ಅವರು ನಟಿಸ್ಬೇಕಾಗುತ್ತೆ. ಅದನ್ನು ನಾವು ಅಕ್ಸೆಪ್ಟ್ ಮಾಡಬೇಕು. ಬಿಗ್ ಬಾಸ್ ಮನೆಯಲ್ಲಿ ನಾವು ಏನೋ ಒಂದು ಫಿಕ್ಸ್ ಆಗಿರ್ತೀವಿ ಮಾತ್ರಕ್ಕೆ ಅದನ್ನೇ ತಲೆಗೆ ಇಟ್ಕೊಳಕ್ಕೆ ಹೋಗ್ಬಿಡಿ. ತ್ರಿಮೋಕ್ಷಿ ಫ್ಯಾನ್ಸ್ಗಳಾಗಿರ್ಬೋದು, ತ್ರಿವ್ಯಾ ಫ್ಯಾನ್ಸ್ಗಳಿಗೆ ಇಬ್ರಿಗೂ ಕೂಡ ಹೇಳೋದಿಷ್ಟೇ, ಅವರು ಯಾರೇ ಜೊತೆ ನಡೆಸಿದ್ರು ಕೂಡ, ಮೋಕ್ಷಿತ ಆಗಲಿ, ತ್ರಿವಿಕ್ರಮ್ ಆಗಲಿ, ಭವ್ಯಗೌಡ ಆಗಲಿ, ಯಾರ ಜೊತೆ ನಡೆಸಿದ್ರು ಕೂಡ ನೀವು ಅಕ್ಸೆಪ್ಟ್ ಮಾಡಿ. ಅದು
ಫ್ಯಾಕ್ಟು, ರಿಯಲ್ ಫ್ಯಾಕ್ಟು. ನಾವು ಅರ್ಥ ಮಾಡ್ಕೊಬೇಕು ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಸುಮ್ಮನೆ ಕೆಟ್ಟದಾಗೆಲ್ಲ ಕಮೆಂಟ್ ಮಾಡಿ ಅವ್ರನ್ನ ಡಿಸ್ಟರ್ಬ್ ಮಾಡೋಕ್ಕೆ ಹೋಗ್ಬೇಡಿ ಅಂತ ಹೇಳ್ತೀನಿ. ಅದಕ್ಕೋಸ್ಕರ ಭವ್ಯಗೌಡ ಅವರು ಪಾಪ ಸ್ಟೋರಿಲೂ ಕೂಡ ಹಾಕೊಂಡ್ರು, ಏನೇನೋ ಮೆಸೇಜ್ಗಳು ಬರ್ತಾ ಇರುತ್ತೆ. ಸೊ ಅವ್ರ ಮೈಂಡನ್ನ ಹಾಳು ಮಾಡೋಕ್ಕೆ ಹೋಗ್ಬೇಡಿ ಅಂತ ಹೇಳ್ತೀನಿ. ನಿಮ್ಮ ಮೈಂಡನ್ನು ಕೂಡ ಹಾಳು ಮಾಡ್ಕೊಳಕ್ಕೆ ಹೋಗ್ಬೇಡಿ. ನೋಡಿ ಎಂಜಾಯ್ ಮಾಡಿ. ಇಷ್ಟು ಚೆನ್ನಾಗಿ ಎಡಿಟಿಂಗ್ ಅವ್ರ ತ್ರಿಮೋಕ್ಷಿ ಎಡಿಟಿಂಗ್ ಮಾಡಿದ ಮಾತ್ರಕ್ಕೆ ಅವರು ನಿಜವಾಗ್ಲೂ ಅವ್ರನ್ನೇ ಮದುವೆ ಮಾಡ್ಕೋತಾರೆ, ಲವ್ ಮಾಡ್ತಾರೆ. ಅವರಿಗೆ ಪರ್ಸ್ನಲ್ ಅವ್ರದ್ದು ಫ್ರೆಂಡ್ಸ್ ಆಗಿದ್ದಾರೆ ಸದ್ಯಕ್ಕೆ. ಅವ್ರ ಲೈಫು ಅವ್ರ ಹಣೆ ಬರದಲ್ಲಿ ಏನು ಬರ್ದಿರುತ್ತೆ ಅದಾಗುತ್ತೆ. ಅದು ಬಿಟ್ಬಿಟ್ಟು ನಾವು ನಮ್ಮ ಒಂದು ತಲೆನ ಹಾಳು ಮಾಡ್ಕೊಳೋದು ಬೇಡ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಇನ್ನು ನಮ್ಮ ತ್ರಿವ್ಯಾ ಫ್ಯಾನ್ಸ್ಗಳೇನಿದ್ದಾರೆ, ತ್ರಿವ್ಯಾ ಫ್ಯಾನ್ಸ್ಗಳಿಗೂ ಅಷ್ಟೇ ಮುಂದೊಂದು ದಿನ ಅವ್ರ ಹಣೆ ಬರದಲ್ಲಿ ಏನಿರುತ್ತೋ ಅದಾಗುತ್ತೆ. ಫೋಟೋಸ್ಗಳು ಬರುತ್ತಾ, ವೀಡಿಯೋಸ್ಗಳು ಬರುತ್ತಾ, ಎಂಜಾಯ್ ಮಾಡಿ, ಖುಷಿ ಪಡಿ. ಅದು ಬಿಟ್ಬಿಟ್ಟು ಸುಮ್ಮನೆ ಕಿತ್ತಾಟ ಕಚ್ಚಾಟಗಳನ್ನ ಮಾಡ್ಕೊಳಕ್ಕೆ ಹೋಗ್ಬಿಡಿ. ಸುಮ್ಮನೆ ಕೆಟ್ಟಾಗಿ ಕಮೆಂಟ್ಗಳನ್ನ ಮಾಡೋಕ್ಕೆ ಹೋಗ್ಬಿಡಿ ಅಂತ ಹೇಳ್ತಾ ಇದಾಗಿತ್ತು ಇವತ್ತಿನ ವಿಡಿಯೋ. ತ್ರಿಮೋಕ್ಷಿ ಮತ್ತು ತ್ರಿವ್ಯಾ ನಿಜವಾಗ್ಲೂ ಟ್ರೆಂಡಿಂಗಲ್ಲಿತ್ತು ಅಂತಂದರೆ ತ್ರಿಮೋಕ್ಷಿ ಸ್ವಲ್ಪ ಟ್ರೆಂಡಿಂಗಲ್ಲಿತ್ತು ಫಸ್ಟು. ಈಗ ತ್ರಿವ್ಯಾ ಹೆವಿ ಟ್ರೆಂಡಿಂಗಲ್ಲಿದೆ ಅಂತಲೇ ಹೇಳ್ಬೋದು. ತ್ರಿವ್ಯಾ ಮತ್ತು ತ್ರಿಮೋಕ್ಷಿ ಎರಡೂ ಕೂಡ ಸೂಪರ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಎರಡೂ ಕೂಡ ಒಪ್ಕೊಂಡಿದ್ದು ತ್ರಿವಿಕ್ರಮ್. ಎರಡೂ ಕೂಡ ಎಡಿಟಿಂಗ್ ಚೆನ್ನಾಗಿ ಮಾಡಿದರೆ, ಕೆಲಸ ಚೆನ್ನಾಗಿದೆ ಮತ್ತು ನೋಡೋಕ್ಕೂ ಕೂಡ ಖುಷಿ ಆಗುತ್ತೆ. ಎರಡೂ ಜೋಡಿನೂ ಕೂಡ ನೋಡೋಕೆ ಖುಷಿ ಆಗುತ್ತೆ ನಮಗೆ. ಸದ್ಯಕ್ಕೆ ನೋಡಿ ಖುಷಿ ಪಡಿ, ಜಾಸ್ತಿ ಕಚ್ಚಾಟಗಳೆಲ್ಲ ಮಾಡೋಕೆ ಹೋಗ್ಬೇಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ನಮ್ಗೆ ಇಷ್ಟ ಅನಿಸಿದ್ರೆ, ನೀವು ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಲವ್ ಯು, ಬಾಯ್.